ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ತನ್ನ ಮಹತ್ವಾಕಾಂಕ್ಷೆಯ ಗಗನಯಾನ ಯೋಜನೆಯ ಗಗನಯಾತ್ರಿಗಳ ಸುರಕ್ಷತೆಗೆ ಸಂಬಂಧಿಸಿದ 3 ಪ್ರಮುಖ ತಾಂತ್ರಿಕ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಗಗನಯಾತ್ರಿಗಳು ಪ್ರಯಾಣಿಸುವ ಕ್ರೂ ಮಾಡ್ಯೂಲ್ ಬಾಹ್ಯಾಕಾಶ ಯಾನ ಮುಗಿಸಿ ಸಮುದ್ರಕ್ಕೆ ಬಿದ್ದ ತಕ್ಷಣ ನೀರಿನ ಮೇಲೆ ನೇರವಾಗಿ ನಿಲ್ಲುವುದನ್ನು ಖಚಿತಪಡಿಸಿಕೊಳ್ಳಲು ಅಭಿವೃದ್ಧಿಪಡಿಸಲಾದ ವಿಶೇಷ ಕೋಲ್ಡ್ ಗ್ಯಾಸ್ ಆಧಾರಿತ ಸ್ವಯಂಚಾಲಿತ ನೇರ ನಿಲ್ಲುವಿಕೆ ವ್ಯವಸ್ಥೆಯನ್ನು ಮೊದಲ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ಒಳಪಡಿಸಲಾಗಿದೆ. ಇದರ ಬೆನ್ನಲ್ಲೇ ಗಗನಯಾತ್ರಿಗಳ ಕ್ರೂ ಮಾಡ್ಯೂಲ್ ಹಾಗೂ ಅದಕ್ಕೆ ಇಂಧನ ವಿದ್ಯುತ್ ಪೂರೈಸುವ ಸರ್ವಿಸ್ ಮಾಡ್ಯೂಲ್ ನಡುವಿನ ಸಂಪರ್ಕ ಕೊಂಡಿಯನ್ನು ಬೇರ್ಪಡಿಸುವ ಎರಡನೇ ಪರೀಕ್ಷೆಯನ್ನು ನಡೆಸಲಾಯಿತು. ಭೂ ಮರುಪ್ರವೇಶದ ಹಂತದಲ್ಲಿ ಸರ್ವಿಸ್ ಮಾಡ್ಯೂಲ್ ಬೇರ್ಪಟ್ಟ ನಂತರ ನೌಕೆಯು ವಾತಾವರಣ ಪ್ರವೇಶಿಸುವ ಕೆಲವೇ ಕ್ಷಣಗಳ ಮುನ್ನ ಮಾದರಿ ಕ್ರೂ ಮಾಡ್ಯೂಲ್ನಿಂದ CSU-2 ಭಾಗವನ್ನು ಯಶಸ್ವಿಯಾಗಿ ಪ್ರತ್ಯೇಕಿಸುವ ಮೂಲಕ ನೌಕೆಯ ಒಟ್ಟಾರೆ ರಚನಾತ್ಮಕ ಸ್ಥಿರತೆಯನ್ನು ಸಾಬೀತುಪಡಿಸಲಾಗಿದೆ. ಮೂರನೇ ಪರೀಕ್ಷೆಯಲ್ಲಿ ಕ್ರೂ ಮಾಡ್ಯೂಲ್ನ ಮೇಲ್ಭಾಗದ ರಕ್ಷಣಾತ್ಮಕ ಕವಚವಾದ ಅಪೆಕ್ಸ್ ಕವರ್ ಅನ್ನು ಸುರಕ್ಷಿತವಾಗಿ ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಪರಿಶೀಲಿಸಲಾಯಿತು. ಬಾಹ್ಯಾಕಾಶಯಾನದ ಸಂದರ್ಭದಲ್ಲಿ ಪ್ಯಾರಾಚೂಟ್ಗಳನ್ನು ರಕ್ಷಿಸುವ ಈ ಕವಚವು ನೌಕೆಯ ವೇಗವನ್ನು ತಗ್ಗಿಸಲು ಪ್ಯಾರಾಚೂಟ್ಗಳು ತೆರೆದುಕೊಳ್ಳುವ ಮುನ್ನ ಯಾವುದೇ ತೊಂದರೆಯಿಲ್ಲದೆ ಅತ್ಯಂತ ನಿಖರವಾಗಿ ಮತ್ತು ಸುರಕ್ಷಿತವಾಗಿ ಬೇರ್ಪಟ್ಟಿರುವುದನ್ನು ಇಸ್ರೋ ದೃಢಪಡಿಸಿದೆ.